ಇಲ್ಲೇ ನೋಡ್ರಿಪ್ಪ ಫ್ರೆಂಡ್ಸ್, ನಾನು ಇವತ್ತು ಸೂಪರ್ ಡೂಪರ್ ರೆಸಿಪಿ ಮಾಡತ್ತೀನಿ. ಮಿಲ್ಕ್ ಬ್ರೆಡ್ ರೆಸಿಪಿ ಮಾಡಕತ್ತೀಮ್ಮ. ಚಲೋ ಆತ್ ಬಿಡು. ಬ್ರೆಡ್ ಇದ್ದಾಗ ಒಂದ್ ಮಾಡ್ತಾರ್ರಿ. ಆಮೇಲೆ ಕಡೆ ಅದು ಮಾಡ್ತಿಲ್ವಾ, ಅದಕ್ಕೆ ಒಂದ್ ಸ್ವಲ್ಪ ಮಿಲ್ಕ್ ಮೇಡ್ ಹಾಕ್ಬಿಡು, ಚಲೋ ಆಕೈತಿ. ಮಿಲ್ಕ್ ಮೇಡ್ರಿ. ಆಮೇಲೆ ಹಾಕೋಬೇಕಾದ್ರೆ ತೋರಿಸ್ತೀನಿ. ಚಲೋ ಐತೆ ಅದು, ಚಲೋ ಆಕೈತೆ. ಇವಾಗ ಫಸ್ಟಿಗೆ ನಾನು ಬಾಳ್ಗೆ ಹಾಕಿಟ್ಟೇನ್ರಿ. ಸ್ವಲ್ಪ ನೀರ್ ಐತೆ, ಅದೆಲ್ಲ ಹೋಗ್ಲಿ. ಇಲ್ಲಿ ನೋಡ್ರಿ, ಇಲ್ಲಿ ಇವಾಗ ನಾನು ಯಾವ ಬಾಳ್ಗೆ ಕಾದೈತ್ರಿ. ಇವಾಗ ಹಾಲು ಹಾಕೊಂಡ್ಬಿಡೋಣ್ರಿ. ಇದ್ರೊಳಗೆ ಹಾಲು ಹಾಕೊಳ್ಳೋಣ್ರಿ. ಸ್ವಲ್ಪ ಹಾಲು ತೆಗೆದಿಡ್ತೇನೆ ರೀ ನಾನು, ಯಾಕಂತ ಹೇಳಿ ತೋರಿಸ್ತೀನಿ ನೋಡ್ರಿ ನಿಮಗೆ. ಪಾಕೆಟ್ನಾಗ ಸ್ವಲ್ಪ ಹಾಲು ನಾನು ತೆಗೆದಿಟ್ಟೇನೆ ರೀ, ಹಸಿ ಹಾಲು. ನಿಮ್ಮ ಕಡೆ ಬಿಸಿ ಇದ್ರೂ ತೆಗೆದಿಟ್ಕೋಬೋದು ರೀ. ನಾನು ಬಿಸಿ ಮಾಡಿಲ್ಲ ಹಾಲು. ಇದು ಇವಾಗ ಪಾಕೆಟ್ ಹಾಲು ಹಾಕತ್ತೇನೆ ರೀ, ಯಾಕಂದ್ರೆ ಹಾಲಿನ ಪಾಕೆಟ್ ಭಾಳ ಇದ್ದಲ್ರಿಪ್ಪ. ಹಾಗಾಗಿ ಇಷ್ಟ ಹಾಲು ನಾನು ತಗೊಂಡೇನಿ ರೀ. ಇವಾಗಿದ್ದ ಹಾಲು ನಾವು ಚೆನ್ನಾಗಿ ಬಿಸಿ ಮಾಡ್ಕೊಂಬಿಡೋಣ್ರಿ. ಇಲ್ಲಿ ನೋಡ್ರಿ, ಇವಾಗ ಹಾಲು ಸ್ವಲ್ಪ ಉಗುರು ಬೆಚ್ಚಾಗೈತ್ರಿ. ಆಮೇಲೆ ಇಲ್ಲೇ ಸ್ವಲ್ಪ ಸಕ್ಕರೆ ಹಾಕೊಳ್ಳೋಣ್ರಿ. ಸ್ವಲ್ಪ ಸಕ್ಕರೆ ಹಾಕೊಳ್ಳೋಣ್ರಿ, ಎಷ್ಟು ಬೇಕಾಗೈತಿ ಅಷ್ಟು. ಇಲ್ಲಿ ನೋಡ್ರಿಪ್ಪ, ನಾನು ಸಕ್ಕರೆ ಹಾಕಿನಲ್ಲ, ಸಕ್ಕರೆ ಕರಗೋವರೆಗೂ ಸ್ವಲ್ಪ ಲೈಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಸಕ್ಕರೆ ಕರಗಬೇಕ್ರಿ, ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡ್ರಿ, ಇವಾಗ ಈ ರೀತಿ ಬ್ರೆಡ್ ಚೌಕ ಕಟ್ ಮಾಡ್ಕೋಬೇಕ್ರಿ. ಫಸ್ಟಿಗೆ ನಾನು ಸ್ವಲ್ಪ ಎಣ್ಣೆದೊಳಗೆ ಫ್ರೈ ಮಾಡ್ಕೋಬೇಕ್ರಿ. ಅದು ನಾನು ಫಸ್ಟಿಗೆ ಹಾಲನ್ನು ಇದು ಮಾಡಿದೆ ರೀ. ಕಸ್ಟರ್ಡ್ ಪೌಡ್ರ್ ಇಲ್ಲ, ಆಸಿಪ್ ತೊಗೊಂಬರಕ್ಕೆ ಹೋಗ್ಯಾನ ಅಂಗಡಿಗೆ. ಇಲ್ಲಿ ನೋಡ್ರಿಪ್ಪ, ಹಾಲು ಕುದಿಯತೈತಿ. ಇವಾಗ ಒಂದು 2 ಎಳೆ ಇದು ಹಾಕೊಂಡ್ಬಿಡೋಣ್ರಿ. ಕೇಸರಿ ದಳ ಹಾಕ್ಕೊಂಡು ಇವಾಗ ಮತ್ತು ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಅದ್ರ ಕಲರ್ ಬರ್ತೈತಿ, ಚಲೋ ಆಕೈತ್ರಿ. ಹಾಗಾಗಿ ಹಾಕ್ಕೊಂಡೆ ರೀ ನಾನು. ಇವಾಗ ಮತ್ತೆ ಮಿಕ್ಸ್ ಮಾಡೋಣ್ರಿ. ನಮ್ಮ ಕಸ್ಟರ್ಡ್ ತೊಗೊಂಬರೋವರೆಗೂ ಇದೇ ರೀತಿ ಮಿಕ್ಸ್ ಮಾಡ್ಕೊತ ಕುಂತ್ಬಿಡೋದ್ರಿ. ಈಗ ಆಮೇಲೆ ಇಲ್ಲೇ 1-2 ಟೂಬಷ್ಟು ವೆನಿಲಾ ಫ್ಲೇವರ್ ಹಾಕೊಳ್ಳೋಣ್ರಿ. ವೆನಿಲಾ ಫ್ಲೇವರ್ ಹಾಕೋದ್ರಿಂದ ಟೇಸ್ಟ್ ಚಲೋ ಬರ್ತೈತ್ರಿ. ಹಾಗಾಗಿ ಇಷ್ಟು ಹಾಕೊಳ್ಳೋಣ್ರಿ. ಇವಾಗ ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಇದು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಹಾಲು ಮಂದಾಗ ಹಾಕೈತ್ರಿ. ಇನ್ನು ಕಸ್ಟರ್ಡ್ ಹಾಕಿದ ಕೂಡಲೇ ಗಟ್ಟಿಯಾಗಿ ಬಿಡ್ತೈತ್ರಿ. ಆವಾಗ ಕೆಳಗೆ ಇಳಿಸ್ಕೊಳಕ್ಕೆ ಚಲೋ ಆಕೈತ್ರಿ. ಇಲ್ಲಿ ನೋಡ್ರಿ, ಇವಾಗ ನಾನು ಇದು ಹಾಕತ್ತೀನಿ ವೆನಿಲಾ ಫ್ಲೇವರ್. ಇದ್ರೊಳಗೆ ವೆನಿಲಾ ಇರ್ತೈತಿ, ಆದರೂ ನಾನು ಸ್ವಲ್ಪ ವೆನಿಲಾ ಎಸೆನ್ಸ್ ಹಾಕಿದ್ದಾರೆ. ಕಸ್ಟರ್ಡ್ ಪೌಡ್ರ್ ತೊಗೊಂಬಂದಾರಿ ಈಗವ. ನಾನು ಇಲ್ಲೇ 2-3 ಸ್ಪೂನ್ ಇದು ಹಾಕ್ಕೊಂಡೇನಿ ರೀ, ಕಸ್ಟರ್ಡ್ ಪೌಡ್ರ್. ಇಲ್ಲೂ ಸ್ವಲ್ಪ ಚಲ್ಲೇ ಬಿಟ್ಟೇನಿ ರೀ. ಇಲ್ಲಿ ನೋಡ್ಬೋದ್ರಿ ನೀವು, ನಾನು 2-3 ಸ್ಪೂನ್ ಆಗುವಷ್ಟು ಕಸ್ಟರ್ಡ್ ಪೌಡ್ರ್ ತೊಗೊಂಡಿನಿ. ಆಮೇಲೆ ನಾ ಏನು ಪಾಕೆಟ್ ಒಳಗೆ ಹಸಿ ಹಾಲು ಬಿಟ್ಟಿದ್ನಲ್ರಿ, ಸ್ವಲ್ಪ ಇದ್ರೊಳಗೆ ಹಾಕೊಂಡ್ಬಿಡೋಣ್ರಿ. ಇದ್ರೊಳಗೆ ಹಾಕ್ಕೊಂಡು ಗಂಟಿರ್ಲಾರ್ದಂಗೆ ಮಿಕ್ಸ್ ಮಾಡ್ಕೋಬೇಕ್ರಿ. ತೆಳಗೆ ಇಷ್ಟು ಸಾಕಾಕೈತೇನು ರೀ. ಇವಾಗ ಗಂಟು ಇರ್ಲಾರ್ದಂಗೆ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಇಲ್ಲಿ ನೋಡ್ರಿಪ್ಪ, ಹೋಮ್ ಮೇಡ್ ರೆಸಿಪಿ ಮಿಲ್ಕ್ ಮೇಡ್ ಇದು. ಇದನ್ನು ಹಾಕ್ಬೇಕ್ರಿ ಸ್ವಲ್ಪ ಮಿಲ್ಕ್ದೊಳಗೆ. ಹಾಗಾಗಿ ಮಮ್ಮಿ ಮನ್ಯಾಗನ ಮಾಡಿಟ್ಟಾರ. ಇದು ಈಗಲೇ 2 ಚಮಚ ಆಗುವಷ್ಟು ಮಿಲ್ಕ್ ಮೇಡ್ ಹಾಕೊಂಡ್ಬಿಡೋಣ್ರಿ. ಇದು ಮನ್ಯಾಗ ಮಾಡಿದೈತಲ್ಲ ರೀ, ಹಂಗೆ ಕಲರ್ ಸ್ವಲ್ಪ ಚೇಂಜ್ ಆಗೈತ್ರಿ. ಇದು ಇಷ್ಟು ಹಾಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಮಿಲ್ಕ್ ಮೇಡ್ ಚೇಂಜ್ ಆಗೈತಿ, ಕಲರ್ ವೈಟ್ ಇರ್ತೈತಿ. ಅವ್ರ ಹಾಲು ಭಾಳ ಹಾಕಿರ್ತಾರೆ. ಬ್ರೆಡ್ ಇವ್ರು ಜಾಸ್ತಿ ತಿನ್ನೋದೇ ಇಲ್ರಿಪ್ಪ ಚಾದೊಳಗೆ. ಹಾಗಾಗಿ ಉಳಿದು ಬಿಟ್ಟವ್ರಿ ಬ್ರೆಡ್. ಹಿಂಗೆ ಮಾಡಕ್ಕೆ ಅಂದಂದ್ರೆ ತಾವ ತಿಂದ್ಬಿಡ್ತಾರೆ ಎಲ್ಲರೂ ಕೂಡ. ಉಳಿಯಂಗಿಲ್ರಿ ಈ ಥರ ಮಾಡಿಬಿಟ್ವಿ ಅಂತಂದ್ರೆ. ಚಲೋ ಆಗ್ತಾವ್ರಿ. ಅರ್ಶಿಯನ್ ಇವತ್ತು ಮನೆ ಒಳಗೆ ಅದಾಳ್ರಿಪ್ಪ, ಆಕಿ ಏನೋ ಮಾಡಾಕತ್ತಾಳ್ರಿ. ಮಾಡಿ ಮಧ್ಯಾಹ್ನ ಹೋಗ್ತಾಳೆ ಆಕಿನ. ಆ ಕಡೆನೂ ಹಾಲು ಹತ್ತೈತೆಮ್ಮ, ಸ್ವಲ್ಪ ಇದು ಮಾಡ್ಕೊ. ಹಂಗೆ ಮಾಡ್ಕೊ. ನಿನ್ನ ಕಡೆ ಹಂಗೆ ತಗೋ. ಸ್ವಲ್ಪ ಇದು ಬಾದಾಮಿ ಅದು ಕಟ್ ಮಾಡ್ಕೋಬೇಕಿಲ್ಲ, ಗೋಡಂಬಿ ಅದು ಮ್ಯಾಲೆ ಹಾಕಿಲ್ಲ ಇನ್ನು ಕಸ್ಟರ್ಡ್. ಭಾಳ ಗಟ್ಟಿನ ಮಾಡ್ಬಿಡವ, ಸ್ವಲ್ಪ ಹಾಕನ್. ಹಾಕು. ಕೈ ಆಡ್ಬೇಕಾಯ್ತಿಲ್ಲ, ತಳದಾಗ ಕುಂತ್ರತಿ ಈಗ ಅದು ಕೈ ಆಡಿ. ಹಾಕಿಬಿಡ. ಚಲೋ ಕೈ ಆಡಿ.
ಸ್ವಲ್ಪ ಸುಡು ಅದನ್ನು ಹಾಕಬೇಡ, ಸ್ವಲ್ಪ ತಣ್ಣಗೆ ಮಾಡಾಕಿಡ, ಸ್ವಲ್ಪ ಉಗುರು ಬೆಚ್ಚಂಗೆ ಆಗ್ಲದ ಅಲ್ಲಿವರೆಗೂ ನೀವು ಬ್ರೆಡ್ ಕರ್ಕೊಂಬಿಡ. ಹ್ಞೂ ಇವಾಗೆಲ್ಲ ಏಲಕ್ಕಿ ಸಿಪ್ಪಿನ ಕಾಣತ್ತದ. ನಾ ಸಿಪ್ಪಿನ ಹಾಕ್ಬೇಕು ಎಲ್ಲ, ಅಂದ್ರೆ ಘಮ ಘಮ ಅಂತ ಅಂದ್ ವಾಸನೆ ಬರ್ತೈತಿ. ಕುದಿಯಾಕತ್ ತಗೊಂಬ ಸಾಕು, ಬಂದ್ ಮಾಡಿಬಿಡು ಅದನ್ನು. ಒಂದೆಲ್ಲ ಗೋಡಂಬಿ ಹಾಕ್ತೀನಿ. ಅದ್ರೊಳಗೆ ಬೇಡ, ಮೇಲೆ ಹಾಕೊಂತ ಬಿಡ. ಮೇಲೆ ಹಾಕ್ಲ? ಗ್ಯಾಸ್ ಆಫ್ ಮಾಡಿ. ಗ್ಯಾಸ್ ಆಫ್ ಮಾಡ್ಕೊಂಬಿಡ. ಇಲ್ಲಿ ನೋಡ್ರಿಪ್ಪ, ನಾ ಈಗ ಬ್ರೆಡ್ ಕರ್ಕೊಳಕ್ಕೆ ಒಂದು ಬೌಲ್ ಹಾಕಿಟ್ಟೇನಿ ರೀ ಬಾಳ್ಗಿ. ಇದಕ್ಕೇನು ಹಾಕೊಂಡ್ರಿಪ್ಪ ಅಂತಂದ್ರೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ್ರಿ. ಎಣ್ಣೆ ಹಾಕ್ಕೊಂಡು ಬ್ರೆಡ್ ಫ್ರೈ ಮಾಡ್ಕೊಳ್ಳೋಣ್ರಿ. ಹಾಂ, ಇಲ್ಲಿ ನೋಡಿರಿ ನಾನು ಎಣ್ಣೆ ಹಾಕೀನಿ. ಇವಾಗ ಒಂದೊಂದು ಬ್ರೆಡ್ ಹಾಕೊಳ್ಳೋಣ್ರಿ. ಈ ರೀತಿ ಬ್ರೆಡ್ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ್ರಿ. ಇಲ್ಲ ನೋಡ್ರಿ, ಈ ರೀತಿ ಬ್ರೆಡ್ ಕರ್ಕೊಬೇಕ್ರಿ. ಇಲ್ಲಿ ಇನ್ನೊಂದು ಸ್ವಲ್ಪ ಅದಾವ್ರಿ ಬ್ರೆಡ್, ಒಂದಿಷ್ಟು ಕರ್ಕೊಂಬಿಡೋಣ್ರಿ. ಇವಾಗ ಇಲ್ಲಿ ನೋಡ್ಬೋದ್ರಿ ನೀವು, ನಾನು ಬ್ರೆಡ್ ಕರ್ಕೊಂಡೀನಿ ಎಲ್ಲ. ಇವಾಗ ನೆಕ್ಸ್ಟ್ ಏನು ಮಾಡೋಣ್ರಿಪ್ಪ ಅಂತಂದ್ರೆ ಡೆಕೋರೇಟ್ ಮಾಡೋಣ್ರಿ. ಬ್ರೆಡ್ ಸ್ವಲ್ಪ ಹೊತ್ತಿದ್ರು ಏನು ಪರವಾಗಿಲ್ಲ ರೀ, ಅದು ಟೇಸ್ಟ್ ಕೊಡ್ತೈತಿ. ಹಾಗಾಗಿ ನಾನು ಫಸ್ಟ್ ಬ್ರೆಡ್ ತಿಂತಿದ್ದಿಲ್ಲ ರೀ, ಈ ರೀತಿ ರೋಸ್ಟ್ ಮಾಡ್ಕೊಂಡೆ ತಿಂತಿದ್ದೆ ರೀ. ಅಂದ್ರೆ ಸೂಪರ್ ಆಕಿತ್ತು. ಈ ರೀತಿ ಹಂಗೆ ತಿಂದ್ರೂ ಭಾಳ ಟೇಸ್ಟ್ ಆಕೈತ್ರಿ ಇದು ಬ್ರೆಡ್ ಕರ್ಕೊಂತಿದ್ರೆ. ಆದ್ರೆ ನಮಗೆ ಹಂಗೆ ಹಸಿ ಬ್ರೆಡ್ ತಿನ್ನಾಗಂಕರ ಆಗಲ್ರಿ. ಅದು ಏನೈತಿ ಏನ್ರಿ ಟೇಸ್ಟ್ ಆತಲ್ಲ. ಇದು ನೋಡ್ರಿ ಎಷ್ಟು ಕುರು ಅಂದಂಗೆ ಆಗ್ಯಾವ. ಇವಾಗ ಡೆಕೋರೇಟ್ ಮಾಡೋಣ್ರಿ. ಇವಾಗೆಲ್ಲ ನಾನೊಂದು ಪ್ಲೇಟ್ ತೊಗೊಂಡೇನಿ ರೀ. ಪ್ಲೇಟ್ ಮೇಲೆ ಬ್ರೆಡ್ ಇಟ್ಕೊಳ್ಳೋಣ್ರಿ. ಈ ರೀತಿ ಒಂದೊಂದಾಗಿ ಬ್ರೆಡ್ ಇಟ್ಕೊಳ್ಳೋಣ್ರಿ. ಇಲ್ಲೊಂದು, ಆಮೇಲೆ ಇಲ್ಲೊಂದು, ಆಮೇಲೆ ಕಡೆ ಹಂಗೆ ಈ ಕಡೆ ಒಂದು ಇಟ್ಕೊಂಡು, ಇವಾಗ ನಾವೇನದು ಕಸ್ಟರ್ಡ್ ಮಾಡ್ಕೊಂಡಿದ್ದೀವಲ್ರಿ, ಮಿಲ್ಕ್ ಕಸ್ಟರ್ಡ್, ಅದು ಇದ್ರ ಮೇಲೆ ಹಾಕ್ಕೊಳ್ಳೋಣ್ರಿ. ಇಲ್ಲಿ ನೋಡ್ರಿಪ್ಪ, ನಮ್ಮ ಕಸ್ಟರ್ಡ್ ಇನ್ನೊಂದು ಸ್ವಲ್ಪ ಬಿಸಿ ಐತಿ. ಬಿಸಿನ ಹಾಕ್ಬಾರ್ದ್ರಿ, ಸ್ವಲ್ಪ ತಣ್ಣಗಾಗ್ಬೇಕು, ಅವಾಗ ಹಾಕ್ಕೊಳ್ಳೋಣ್ರಿ. ಈಗ ನೋಡ್ಬೋದ್ರಿ ನೀವು, ಭಾಳ ಬಿಸಿ ಐತಿ. ಸ್ವಲ್ಪ ತಣ್ಣಗಾಗ್ಲಿ ರೀ, ಆಮೇಲೆ ಹಾಕ್ಕೊಳ್ಳೋಣ. ಬ್ರೆಡ್ ಇಟ್ಟೇನ ಮೇಲೆ? ಹಾಂ, ಇದ್ರ ಮೇಲೆ ಹಾಕೋ. ಫಸ್ಟ್ ಈ ರೀತಿ ಹಾಕೋಬೇಕು ಮಮ್ಮಿ. ಫ್ರಿಜ್ದೊಳಗೆ ಇಟ್ಬಿಟ್ರೆ ಮಸ್ತಾಗೈತಿ. ಇವಾಗ ಈ ರೀತಿ ಹಾಕೊಂಡೆ ಮತ್ತೆ ಇದ್ರ ಮೇಲೆ ಬ್ರೆಡ್ ಇಟ್ಕೊಳ್ಳೋಣ. ಮತ್ತೆ ಬ್ರೆಡ್ ಇಟ್ಕೊಂತೀಯ? ಮತ್ತೆ ಬ್ರೆಡ್ ಪೀಸಸ್ ಇಟ್ಕೋಬೇಕಂತ ನೋಡ್ರಿಪ್ಪ. ಮತ್ತೆ ಇದ್ರ ಮೇಲೆ ಹಾಕೊಳ್ಳೋದು ಮತ್ತೊಂದು ಬ್ರೆಡ್ ಪೀಸ್. ಇದೆಲ್ಲ ಹಾಕೊಂಬಿಡೋಣ. ಹಾಕೊಂಬಿಡ, ಮೋಸ್ಟ್ ಹಾಕ್ಬಿಡ, ಮಸ್ತ್ ಆಗುತ್ತೆ ಬ್ರೆಡ್ ಶಾಹಿ ತುಕಡ. ಮಾಡಿದ್ ನೋಡ್ಬೇಕು. ಮೇಲೆ ಇವನು ಉದುರ್ಸ್ಬಿಡಮ್ಮ. ಇವಾಗ ಮತ್ತೆ ನೆಕ್ಸ್ಟ್ ಇದು ಗೋಡಂಬಿ ಪುಡಿ ಮಾಡಿದೈತಲ್ಲ, ಇದು ಹಾಕ್ಬಿಡೋಣ. ತಗೊಂಡು ಒಂದೊಂದಾಗಿ ಹೇಳಿ ಕೇಸರ ಹಾಕೊಂತೀಯ? ಚಂದ ಅಂತೈತಿ. ಹಾಕ ಯಾರು ಬೇಡ ಅಂದ್ರೆ. ಕೇಸರ ಹಾಕಿದ್ರಿ ಏನೋ ಒಂದು ಲುಕ್ ಬರ್ತೈತಲ್ಲ ಮಮ್ಮಿ, ಚಂದ ಕಾಣ್ತೈತಿ. ಚೆನ್ನಾಗಿ ಕಾಣುತ್ತೆ. ಇರ್ಲಿ ಬಿಡಿ, ಇರಲಿ. ಇದಕ್ಕೊಂದು ಅದು ಬಂಗಾರ ಇತ್ತ ನೋಡಿ ಕೇಸರ. ಏನು ದುಬಾರಿ ಇರ್ತೀವ, ಎಂತು ಇದೈತಿ, ತುಟ್ಟಿ ಐತಿ. ಅದು ರೇಟ್ ಜಾಸ್ತಿ ಕೇಸರ. ಅದ್ರ ಮ್ಯಾಗ ಒಂದಿಡು ಮತ್ತೆ ಇಟ್ಟೈತಿ, ಕಾಣವಲ್ತಲ್ಲ ಅದು. ಹೋ ಕಾಣ ಮಸ್ತ್ ಆತ್ ಬಿಡಾರಿಪ್ಪ. ಫ್ರಿಜ್ದೊಳಗೆ ಫ್ರಿಜ್ನೊಳಗ ತನಗಾಗ್ಲಿ. ಹೌದಾ, ಸ್ವಲ್ಪ ಇದಾಗ್ತೀರಿ ಹಂಗಾರ ಅಮ್ಮೆ ಕಡೆ ಇಡೋ ನಿಂತು. ನೋಡ್ರಿಪ್ಪ, ಇವತ್ತು ನಮ್ಮ ಮಾರಿಪ್ಪ ಮಾಡಿದಂಥ ಬ್ರೆಡ್ ಶಾಹಿ ತುಕಡಿ ಮಸ್ತ್ ಆಗೈತಾರಿಪ್ಪ. ತಿಂದ್ಮೇಲೆ ಹೇಳ್ತೀನಂತ ಹೆಂಗೈತೆ ಅಂತಂದು. ಇಲ್ಲಿ ನೋಡ್ಬೋದ್ರಿ ನೀವು, ನಮ್ಮ ಶಾಹಿ ತುಕಡ ರೆಡಿ ಆತ.
ಮಿಲ್ಕ್ ಕಸ್ಟರ್ಡ್ ಈಗ ಮಮ್ಮಿ ಹೇಳಿದ್ರಪ್ಪ ಶಾಯಿ ತುಕಡ ನನಗೂ ಗೊತ್ತಿದ್ದಿಲ್ಲ ಅದು ನಾನು ಮಿಲ್ಕ್ ಕಸ್ಟರ್ಡ್ ಅಂತ ಹೇಳಿ ಹೆಸರಿಟ್ಟಿದ್ದೆ ಇದಕ್ಕೆ ಸೂಪರ್ ಆಗಿದ್ರಪ್ಪ ನಾ ಇಷ್ಟು ತಿಂದೆ ಈಗಾಗಲೇ ಇಲ್ಲಿ ನೋಡ್ಬೋದು ನೀವು ಇದು ನಂದರಿ ಈಗ ಪೀಸ್ ಹರ್ಷ ಬಂದು ನೋಡ್ತಾಳ್ರಿ ಈಕೆ ತಿಂದ ನನಗೂ ಬೇಕು ಅಂತಂದು ಇದು ಸ್ವಲ್ಪ ಇದು ಮಸ್ತಾಗೈತ್ರಿಪ್ಪ ಟೇಸ್ಟ್ ಮಾಡಿದಂಕರ ಸೂಪರ್ ಆಗೈತ್ರಿ ಬಿಸಿ ಬಿಸಿ ತಿನ್ನಾಕನ ಅಷ್ಟು ರುಚಿಯಾಗೈತ್ರಿ ಇನ್ನೂ ತಣ್ಣಗೆ ತಿನ್ನಾಕಂಕರ ಐಸ್ ಕ್ರೀಮ್ ತಿಂದಂಗೆ ಆಕೈತ್ರಿ ಇದು ಹಾಗಾಗಿ ಒಂದು ಸ್ವಲ್ಪ ಹೊತ್ತು ಫ್ರಿಜ್ದೊಳಗೆ ಇರ್ತೇನೆ ರೀ ಇದು ನಾ ಟೇಸ್ಟ್ ಮಾಡಿದರೆ ಹೆಂಗಾಗೈತಿ ಅಂತ ಹೇಳಿ ಮಸ್ತಾಗಿರ್ತೀರಿ ಸೂಪರ್ ಆಗೈತಿ ನೀವು ಮನೆ ಒಳಗೆ ಮಾಡ್ಕೊಂಡು ತಿನ್ನೋಂಥ ರೆಸಿಪಿ ರೀ ನಮ್ಮ ದಾದಿ ತಿನ್ನತ್ತಾರ ನೋಡಿಲ್ಲ ಶಾಯಿ ತುಕಡ ಏನಿದು ಶಾಯಿ ತುಕಡ ಅದೇ ಅಯ್ಯೋ ಮಸ್ತ್ ಆಗೈತೆ ಬಿಡ್ವಾ ಇದು ಮಸ್ತ್ ಆಗೈತೆ ತಿಂದ್ಬಿಟ್ರೆ ಒಟ್ಟಲ್ಲಿ ನಂದು ಏನೇನು ಬೇಡ ಬಿಡು ಹಂಗೆ ಉಳಿದ್ವಲ್ಲ ಮಾವು ಹಿಂಗೆ ಮಾಡ್ಕೊಂಡ್ಬಿಟ್ರು ನೋಡ್ರಿ ತನ್ನಷ್ಟು ತಾನು ಹಾಕೋರಿ ಮಸ್ತ್ ಆಗಿತ್ತು ಬಿಡು ಗಳು ಮಧ್ಯಾಹ್ನ ಹೋದ ಬಾಯಾಗಿಟ್ಟು ಕರಬೇಕು ಹಂಗಾಗ್ಯವ್ರಿಗೆ ಅವು ಮಸ್ತ್ ಆಗೈತಿ ಇವಾಗ ನಮ್ಮ ಮಾರಿಪ ಮಾಡಿದಂಥ ಬ್ರೆಡ್ ಶಾಹಿ ತುಕಡಿ ಹೆಂಗೈತೆ ಅಂತ ಟೇಸ್ಟ್ ಮಾಡಿ ನೋಡಂತೀವಿ ಸೂಪರ್ ಆಗಿಪ್ಪ ಮಸ್ತ್ ಆಗೈತೆ ಮಸ್ತ್ ಆಗೈತಿ ಮತ್ತು ನಮ್ಮ ಫ್ರೆಂಡ್ಸಿಗೆಲ್ಲ ಇವತ್ತು ನಮ್ಮ ಮಾರಿಪ ಮಾಡಿದಂಥ ಬ್ರೆಡ್ ಶಾಹಿ ತುಕಡಿ ಎಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊಂತೀನಿ ಫ್ರೆಂಡ್ಸ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಕಮೆಂಟ್ ಮೂಲಕ ಹೇಳ್ರಿ ಆಕಿಗೆ ಹೆಂಗಾಗಿತ್ತು ಅಂತ ಹೇಳಿದ್ರೆ ಮತ್ತೆ ಏನು ಚೇಂಜಸ್ ಮಾಡಬೇಕಾಗಿತ್ತು ಅಂತಲೂ ಹೇಳಿ ಮತ್ತು ನಮ್ಮ ಚಾನಲ್ ಲೈಕ್ ಕೊಡೋದು ಮರ್ಯಾಕೆ ಹೋಗ್ಬೇಡ್ರಿ ಫ್ರೆಂಡ್ಸ ಮತ್ತು ನಮ್ಮ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿರಿ ಶೇರ್ ಮಾಡಿರಿ ಮತ್ತು ಸಿಗೋಣ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ.